ಸರ್, ಇದು ಈಗಾಗಲೇ ಮಾಹಿತಿ ತಗೊಂಡಿದ್ದೀನಿ. ನಮ್ಮ ಏನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ. ಅವರು ರಾತ್ರಿ ಬಂದಿದ್ದು ನಿಜವಾಗ್ಲೂ ಒಂದು 3 ನಿಜವಾಗ್ಲೂ ಈ ಕೃತ್ಯ ಆಗಬಾರ್ದಾಗಿತ್ತು. ನಿಜವಾಗ್ಲೂ ಬಹಳ ನಮಗೂ ನೋವು ಅನ್ಸುತ್ತೆ. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿನ್ನೆ ಆದ ತಕ್ಷಣನೇ ಮಾತಾಡಿದ್ದೀನಿ. 3 ಅರೆಸ್ಟ್ ಮಾಡಿದ್ದಾರೆ. 2 ದಿವಸದಿಂದ 3 ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಅರೆಸ್ಟ್ 3, ಇನ್ನು 2 ಮಾಡಿದ್ದು ನಿನ್ನೆ, ಇವತ್ತೊಬ್ಬರನ್ನು ಮಾಡಿದ್ದಾರೆ. 3 ಸಿಕ್ಕಿದ್ದಾರೆ. 3 ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ವಹಿಸುವಂತ ಕೆಲಸವನ್ನ ಮಾಡ್ತೀವಿ. ಮತ್ತು ಇನ್ನು ಮುಂದಿನ ದಿನಮಾನದಾಗ ಇನ್ನು ಪೊಲೀಸರಿಗೆ ಎಚ್ಚರಿಕೆ ಕೊಡುವಂತ ಕೆಲಸನೂ ಈಗಾಗಲೇ ಮಾಡಿದ್ದೀವಿ. SP ಅವರಿಗೆ ಅದನ್ನು ಪೂರ್ಣ ಅಲ್ಲಿ ಒಂದಿಷ್ಟು ಪೊಲೀಸ್ ತಂಡವನ್ನು ಜಾಸ್ತಿ ಹಾಕಿ ಈ ರೀತಿ ಯಾವುದೂ ಆಗಬಾರ್ದು ಅನ್ನೋದಕ್ಕೆ ಈಗಾಗಲೇ ಅವ್ರಿಗೆ ಎಚ್ಚರಿಕೆಗಳನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಅಕ್ರಮ ಚಟುವಟಿಕೆಗಳದ್ದು, ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಈಗಾಗಲೇ ಬಂದಾಗಿದ್ದಾವೆ. ಕೆಲವೊಂದಿಷ್ಟು ಅವರು ಮನೆಯೊಳಗೆ ವೈಯಕ್ತಿಕವಾದಂತ ಇದ್ರೊಳಗೆ ನಡೀತಾ ಇದ್ದಾವೆ. ಆದ್ರೆ ಅದನ್ನು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ. ಆ ರೀತಿ ಆಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಮ್ಮ ನಿಜವಾಗಲೂ ಇದು ಬಹಳ ನೋವು ತರುವಂತ ಸಂಗತಿ. ಇದು ಆಗಬಾರ್ದಾಗಿತ್ತು. ನೋಡಿ, ಸಣ್ಣ ವಿಚಾರಕ್ಕೆ, ಸಣ್ಣ ಚುಲ್ಲಕ್ಕೆ ಕೆಲಸಕ್ಕೆ ಇದಾದಂಥದ್ದು. ಅದ್ಯಾರೋ ಹೋಗೋ ಹೊತ್ನಾಗೆ ಪೆಟ್ರೋಲ್ ದುಡ್ಡು ಕೊಡು, 100 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಆದಂಥದ್ದು. ಎಷ್ಟು ಅವರಿಗೆ ಈ ಇಂತಿಂತ ಯಾವ ಪುಣ್ಯಾತ್ಮರಿದ್ದಾರೆ ಇವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಿಸ್ತೀವಿ. ಸರ್, ರಾಜ್ಯದ ಮರ್ಯಾದೆ ಸರ್, ನಿಜವಾಗಲೂ ಪ್ರವಾಸೋದ್ಯಮಿಗಳಿಗೆ ಈ ರೀತಿ ಆಗಬಾರ್ದು. ಮತ್ತು ರಾತ್ರಿನೂ ಕೆಲವೊಂದಿಷ್ಟು ಜನರು ರಾತ್ರಿನೂ ಹೋಗ್ಬಾರ್ದು. ಯಾಕಂದ್ರೆ ಅದು ಬಹಳ ಸಾಣಾಪುರ ಅನ್ನೋದು ಬಹಳ ನಿರ್ಜಲ ಪ್ರದೇಶ. ಅಲ್ಲಿ ಯಾರ್ಯಾರು ಓಡಾಡ್ದು ಇಂಥದನ್ನು ಮಾಡಬಾರ್ದಾಗಿತ್ತು. ರಾತ್ರಿನೂ ಅವ್ರು ಯಾರು ಕರ್ಕೊಂಡು ಹೋಗ್ಯಾರ, ಲೋಕಲ್ದವ್ರು ಒಬ್ರು ಕರ್ಕೊಂಡು ಹೋಗಿದ್ದಾರೆ. ಅದನ್ನು ಅಲ್ಲಿ ನೋಡಿ, ಅಲ್ಲಿ ಚಿರತೆಗಳದಾವ್, ಕರಡಿಗಳದಾವ್, ಅಂಥವೆಲ್ಲವೂ ಇದಾವ್. ನೋಡಿ, ಸುಮ್ಮನೆ ಒಂದು ಸಣ್ಣ ವಿಚಾರಕ್ಕೆ ಒಬ್ಬರು ಜೀವನ ಹೋಗೋಂಥ ಕೆಲಸ ಆಯ್ತು. ಯಾರು ಒರಿಸ್ಸಾದವರು. ನಿಜವಾಗ್ಲೂ ನನಗೆ ಬಹಳ ಕೆಟ್ಟ ಅನಿಸುತ್ತೆ ಈ ಒಂದು ವಿಚಾರಕ್ಕೆ. ನಿಜವಾಗ್ಲೂ ಅಧಿಕಾರಿಗಳನ್ನು ಈಗ ರೌಂಡ್ಸ್ ಅಲ್ಲಿ ಹಾಕ್ಸ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ವಿ. ನಿಶ್ಚಿತವಾಗಲೂ ಹೋಮ್ ಸ್ಟೇ ಅದ್ರದ್ದು ಪೂರ್ಣ ತನಿಖೆಯನ್ನು ಮಾಡ್ತಾ ಇದ್ದಾರೆ. SP ಅವರು ಅದ್ರ ಪೂರ್ಣ ಮಾಹಿತಿ ತಗೊಂಡ್ಮೇಲೆ ಯಾರ ಮೇಲೆ ಶಿಕ್ಷೆ ಕೊಡಬೇಕು ಏನು ಅನ್ನೋದನ್ನ ಚರ್ಚೆ ಆಗುತ್ತೆ. ಸರ್, ಈಗ ಎಲ್ಲೆಲ್ಲಿ ಅಧಿಕೃತವಾದಂತ ಯಾವ ರೆಸಾರ್ಟ್ಗಳದಾವ ಅಲ್ಲಿ CC ಕ್ಯಾಮ್ರಾ ಮತ್ತೊಂದು ಮಾಡ್ತಾ ಇದ್ದೀವಿ. ಆದ್ರೆ ಉಳಿದದ್ದು ಅನಧಿಕೃತವಾಗಿದ್ದಲ್ಲ, ಅವ್ರ ಮ್ಯಾಗೂ ಕ್ರಮ ವಹಿಸುವಂತ ಕೆಲಸವನ್ನು ಮಾಡ್ತೀವಿ. ಹಿಂದೆ ಎಲ್ಲವೂ ತೆಗಿಸಿದ ನಿಮ್ ಕಣ್ಣಿದ್ರಿಗೆ ಗೊತ್ತಿದೆ, ಅವನ್ನೆಲ್ಲವೂ ತೆಗಿಸಿದ್ವಿ. ಆದ್ರೆ ಇಂಥ ಘಟನೆ ಆದ್ಮೇಲೆ ನಿಶ್ಚಿತವಾಗಲೂ ಎಚ್ಚರಿಕೆ ವಹಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಡ್ತೀವಿ.